ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೇ ವರ್ಗಾವಣೆ ದಂಧೆ ಶುರುವಾಗಿತ್ತು. ಆಗ ಸರ್ಕಾರದ ಮೇಲೆ ನಾನು ದೊಡ್ಡ ಮಟ್ಟದ ವಾಗ್ದಾಳಿ ಮಾಡಿದ್ದೆ. ಇದು ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೇಳಿದಂತ ವಿಚಾರ. ಹಾಗಾಗಿ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ರು. ನಾನು ಆರಂಭದಲ್ಲೇ ಇವರ ವರ್ಗಾವಣೆ ದಂಧೆ ಬಗ್ಗೆ ಮಾತನಾಡಿದ್ನಲ್ಲ, ಅದಕ್ಕೋಸ್ಕರ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ತಿದ್ದಾರೆ ಅಂತ. ಇವರು ಬಂದಾಗಿಂದ ಸ್ವಯಂಕೃತ ಅಪರಾಧಗಳು ಆಗ್ತಾನೆ ಇದೆ. ಆಡಳಿತ ಪಕ್ಷದವರೇ ಇಂಥ ಅಪರಾಧಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ. ಈಗ ನನ್ನ ವಿಚಾರವನ್ನ ಎಳೆದು ತಂದಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೇ ನಾನು ವರ್ಗಾವಣೆ ದಂಧೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ. ಇದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದರು. 2006 ಮುಖ್ಯಮಂತ್ರಿ ಆದ 2 ತಿಂಗಳಲ್ಲಿ ನನ್ನ ಮೇಲೆ ಬಂದಂಥ ಒಂದು ಆಪಾದನೆ, ಗಣಿ ಮಾಲೀಕರಿಂದ ಸುಮಾರು 150 ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ, ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂಥ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಆಪಾದನೆ ಮಾಡಿದಂಥದ್ದು, ಆರೋಪ ಮಾಡೋದು, ಅಲ್ಲಿಂದ ಪ್ರಾರಂಭ ಆಯ್ತಿದ್ದು. ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣವನ್ನು ನನ್ನನ್ನು ಸಿಲುಕಿಸಬೇಕು ಅಂತ ಪಾಪ ಹೊರಟರು. ನಾನು ಅವತ್ತು ಸಹ ಹೇಳಿದ್ದೇನೆ, ವಿಧಾನಸಭೆ ಕಲಾಪದಲ್ಲಿ ಮೊನ್ನೆನೂ ಹೇಳಿದ್ದೇನೆ, ಇನ್ನೊಂದು ಸಲ ರಿಪೀಟ್ ಮಾಡಿದ್ದೀನಿ. ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನು ಪಡೆದು ನನ್ನ ಮೇಲಿರ್ತಕ್ಕಂಥ ಆಪಾದನೆಯನ್ನು ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ, ಏಕಾಂಗಿಯಾಗಿ ನಾನು ಹೋರಾಟ ನಡೆಸಲಿಕ್ಕೆ ತಯಾರಾಗಿದ್ದೇನೆ, ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂತ ಹೇಳಿದೆ. ಚರ್ಚೆನೂ ನಡೀತದೊಂದು ದೊಡ್ಡ ಇತಿಹಾಸ ಇದೆ, ಆಗೇನೇನಾಯಿತು ಅಂತ ಹೇಳಿ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ. ಈಗ ಅದಾದ ಮೇಲೆ ಅಂತಿಮವಾಗಿ ನ್ಯಾಯಾಂಗ ತನಿಖೆ ಅಂತಕ್ಕಂಥದ್ದು ಒಂದು ಬಾರಿ ತೀರ್ಮಾನಕ್ಕೆ ಬರಬೇಕು ಅಂತ ಹೋದವು. ನ್ಯಾಯಾಂಗ ತನಿಖೆಯಲ್ಲಿ ಯಾರೂ ಅರ್ಜಿ ಹಾಕಲಿಲ್ಲ. ನನ್ನ ಮೇಲೆ ಏನು ಆಪಾದನೆ ಮಾಡಿದರು ವಿರೋಧ ಪಕ್ಷದವರು ಆಗಲಿಲ್ಲ, ನನಗೆ ಬೆಂಬಲ ಕೊಟ್ಟಂಥ ನನ್ನ ಮೇಲೆ ಆಪಾದನೆ ಮಾಡ್ತಕ್ಕಂಥ ನಮ್ಮ ಬೆಂಬಲಿತ ಪಕ್ಷದ ಶಾಸಕರು ಸಹ ಏನೂ ಅರ್ಜಿ ಹಾಕಲಿಲ್ಲ. ಆಗ ನಾನು ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ವು. ತನಿಖೆಗೆ ಆದೇಶ ಮಾಡಿದವನು ನಾನೇ. ಅಲ್ಲಿಂದ ಈ ಒಂದು ಗಣಿ ಅಕ್ರಮದ ಪ್ರಕರಣಗಳು ಪ್ರಾರಂಭ ಆಯಿತು. ಇದು ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೇಳಿದಂಥ ವಿಚಾರ. ನೋಡೋಣ, ಇದಕ್ಕೆಲ್ಲ ನಾನು ಹೆದರೋದಿಲ್ಲ, ನನ್ನ ಮೇಲೆ ಈಗ ಪ್ರಯತ್ನಗಳಾಗ್ತಾ ಇದೆ, ಇದಕ್ಕೆಲ್ಲ ನಾನು ಹೆದರಿ ಕೂರೋನಲ್ಲ ಅಂತ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟರು. ತನಿಖೆ ಕಂಪ್ಲೀಟ್ ಆಗಿದ್ರೆ ಯಾಕೆ ಸುಪ್ರೀಂ ಕೋರ್ಟ್ಗೆ, ತನಿಖೆ ಒಂದು ವೇಳೆ ಕಂಪ್ಲೀಟ್ ಆಗಿದ್ರೆ ಸುಪ್ರೀಂ ಕೋರ್ಟ್ಗೆ ರಾಜ್ಯಪಾಲರ ಹತ್ತಿರ ಅನುಮತಿ ಕೇಳಿ ಅಂತ ಹೇಳಿದ್ರ? ಯಾಕೆ ಕೇಳಿದ್ರಿ? ಸಾಯಿ ವೆಂಕಟೇಶ್ವರ ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಡಾಕ್ಯುಮೆಂಟ್ಗಳಿದೆ, ಎಲ್ಲಾ ದಾಖಲೆಗಳಿವೆ. ನೋಡೋಣ, ಇದಕ್ಕೆಲ್ಲ ನಾನು ಹೆದರೋದಿಲ್ಲ ಅಂತ ಎಚ್.ಡಿ.ಕೆ ಹೇಳಿದ್ರು. ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ಯಾವ ಕಾಂಗ್ರೆಸ್ ಸರ್ಕಾರ 2023 ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದರು, ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಪ್ರಾರಂಭ ಆಯಿತು. ಹಿಟ್ ಆ್ಯಂಡ್ ರನ್ ಅಂದರು, ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು, ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾನು ಯಾವಾಗ ಸರ್ಕಾರದ ಮೇಲೆ
ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನವಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ. ಸಿಎಂ ಮನೆಯಿಂದಲೇ ನನಗೆ ಎಲ್ಲಾ ಮಾಹಿತಿ ಕೊಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಸಿಎಂ ಮನೆಯಿಂದಲೇ ಎಲ್ಲಾ ಮಾಹಿತಿ ಸಿಗುತ್ತೆ, ಸರ್ಕಾರ ಇದೆ ಅಂತ. ನೀವು ನನ್ನನ್ನು ಹೆದರ್ಸ್ತಾ ಇದ್ದೀರಾ, ನಿಮ್ಮ ಸರ್ಕಾರ ಇದೆ ಅಂತ. ಒಂದಣ್ಣ, ನೀವೊಬ್ಬರೇ ಎಲ್ಲ ಕಾನೂನು ತಜ್ಞರಿರೋದಲ್ಲ, ಕಾನೂನು ಬಗ್ಗೆ ತಿಳ್ಕೊಂಡಿರೋರಲ್ಲ, ನಮಗೂ ಗೊತ್ತಿದೆ. ಸರ್ಕಾರದ ಮಟ್ಟದಲ್ಲಿ ಈ ದಾಖಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ತನಿಖೆ ನಡೆಸ್ತಿರುವಂತೆ SIT ಬಳಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ HDK ಹೇಳಿದ್ರು. ಆದರೆ ಆ ದಾಖಲೆಗಳನ್ನು ನಾನು ಭದ್ರವಾಗಿ ಇಟ್ಕೊಂಡಿದ್ದೀನಿ. ನಿಮ್ಮ SIT ಅವರ ಬಳಿ ಕೂಡ ಡಾಕ್ಯುಮೆಂಟ್ಗಳು ಇದೆಯೋ ಅಲ್ವೋ ಗೊತ್ತಿಲ್ಲ, ಆದರೆ ನನ್ನ ಹತ್ರ ಎಲ್ಲ ಅಪ್ ಟು ಡೇಟ್ ಇದೆ. ಇದು ಸುದ್ದಿಗೋಷ್ಠಿಯಲ್ಲಿ HDK ಹೇಳ್ದಂಥ ವಿಚಾರ. ನನ್ನ ಎದುರಿಸ್ತೀರ ನೀವು, ಅಧಿಕಾರ ಇದೆ ಅಂತೇಳಿ. ಪೊನ್ನಣ್ಣ, ನಿನ್ನ ಕಾನೂನು ನೀನು ಒಬ್ಬನೇ ಬದುವಂತ ಅಲ್ಲ, ಭಾಳ ಜನ ಇದ್ದಾರೆ ದೇಶದಲ್ಲಿ. ಏನೇನು ನಡೆಸ್ತಾ ಇದ್ದೀರಿ, ನೆನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದಿರಿ, ಅಲ್ಲಿ ವರದಿ ಕೊಡೋರು ಅವರೇ, ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ. ಏನು ರಾತ್ರಿ ನಮ್ಮ ಕಾನೂನು ತಜ್ಞರು ಸರ್ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಏನು ಮಾಡ್ತೀಯಪ್ಪ, ಏನಿದೆ ಇದರಲ್ಲಿ? ನನ್ನ ಎದುರಿಸ್ತೀರ ನೀವು, ಅಧಿಕಾರ ಇದೆ ಅಂತೇಳಿ. ಪೊನ್ನಣ್ಣ, ನಿನ್ನ ಕಾನೂನು ನೀನು ಒಬ್ಬನೇ ಬದುವಂತ ಅಲ್ಲ, ಭಾಳ ಜನ ಇದ್ದಾರೆ ದೇಶದಲ್ಲಿ. ಏನೇನು ನಡೆಸ್ತಾ ಇದ್ದೀರಿ, ನೆನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದಿರಿ, ಅಲ್ಲಿ ವರದಿ ಕೊಡೋರು ಅವರೇ, ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ. ಏನು ರಾತ್ರಿ ನಮ್ಮ ಕಾನೂನು ತಜ್ಞರು ಸರ್ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಏನು ಮಾಡ್ತೀಯಪ್ಪ, ಏನಿದೆ ಇದರಲ್ಲಿ? ಇದು ಸದ್ಯಕ್ಕೆ ಈ ಗಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳ್ತಿದ್ದಾರೆ. ಇದನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅದರ ಬಗ್ಗೆ ಮಾತನಾಡಿದರು. ಸರ್ಕಾರ ಇದೆ ಅಂತ ನನ್ನನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಬೇಡಿ, ಜೊತೆಗೆ ಆ ಒಂದು ವಿಚಾರ ಏನಿದೆ ಗಣಿ ವಿಚಾರ, ಆದರೆ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಪಕ್ಕಾ ನನ್ನ ಹತ್ರ ಇದೆ. ನಿಮ್ಮ ಹತ್ರ SIT ಏನು ಮಾಡಿದಿರಲ್ಲ ಅದರ ಹತ್ರನೂ ಕೂಡ ಇದೆಯಲ್ಲೋ ಗೊತ್ತಿಲ್ಲ, SIT ಅವ್ರ ಹತ್ರ, ಆದರೆ ನನ್ನ ಹತ್ರ ಎಲ್ಲವೂ ಕೂಡ ದಾಖಲೆಗಳು ಭದ್ರವಾಗಿದೆ ಅಂತ ಹೇಳಿದರು. ಜೊತೆಗೆ ಪೊನ್ನಣ್ಣ ಬಗ್ಗೆ ಕೂಡ ಮಾತನಾಡ್ತಾ, ನೀವೊಬ್ಬರೇನಾ ಕಾನೂನು ತಜ್ಞರು, ನಮಗೂ ಕೂಡ ಗೊತ್ತಿದೆ ಕಾನೂನೇನು. ಪೊನ್ನಣ್ಣ, ರಾಜೀನಾಮೆ ಬೇಕಾದರೆ ಧಾರಾಳವಾಗಿ ಕೊಡ್ತೇನೆ, ನಿಮ್ಮ ದುರುಪಯೋಗದ ಸಾವಿರಾರು ಉದಾಹರಣೆಯನ್ನು ನಾನು ಕೊಡ್ತೀನಿ. ಬೆಂಗಳೂರಿನಲ್ಲಿ HD ಕುಮಾರಸ್ವಾಮಿ ಪೊನ್ನಣ್ಣ ಬಗ್ಗೆ ಕೂಡ ಮಾತನಾಡ್ತಾ ಈ ವಿಚಾರವನ್ನು ಹೇಳಿದರು. ಪೊನ್ನಣ್ಣ, ರಾಜೀನಾಮೆ ಬೇಕಾದರೆ ಧಾರಾಳವಾಗಿ ಕೊಡ್ತೇನೆ, ಜೊತೆಗೆ ನಿಮ್ಮ ವಿಚಾರಗಳು ಕೂಡ ನನಗೆ ಗೊತ್ತಿದೆ, ಏನೇನು ಮಾಡ್ತೀರಾ, ಎಲ್ಲೆಲ್ಲಿ ಮೀಟಿಂಗ್ ಆಗುತ್ತೆ, ಇದೆಲ್ಲ ಮಾಹಿತಿ ಸಿಎಂ ಮನೆಯಿಂದಲೇ ಬರುತ್ತೆ, ನಮಗೂ ಇದೆ ಕಾಂಟ್ಯಾಕ್ಟ್ಗಳು ಅಂತ ಹೇಳಿ. ಸಿದ್ದರಾಮಯ್ಯನವರೇ, ಪೊನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ. ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ನಿಮ್ಮ ಥರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು, ಆ ಸ್ಯಾಂಕ್ಷನ್ ಆಗಿರೋದನ್ನು ತಪ್ಪು ಅಂತೇಳಿ ಏಕವಚನದಲ್ಲಿ ಸಿದ್ದರಾಮಯ್ಯನವರೇ, ಪೊನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ. ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ನಿಮ್ಮ ಥರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು, ಆ ಸ್ಯಾಂಕ್ಷನ್ ಆಗಿರೋದನ್ನು ತಪ್ಪು ಅಂತೇಳಿ ಏಕವಚನದಲ್ಲಿ ಸಿದ್ದರಾಮಯ್ಯನವರೇ, ಪೊನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತು. ಪೊನ್ನಣ್ಣ ಸೇರಿದ ಹಾಗೆ ಭಾಳಷ್ಟು ಮಂತ್ರಿಗಳು ನನ್ನ ರಾಜೀನಾಮೆಯನ್ನು ಕೇಳ್ತಿದ್ದಾರೆ, ಕೊಡ್ತೀನಿ ಬೇಕಾದರೆ, ಆದರೆ ಕೆಲವೊಂದು ವಿಚಾರಗಳು ನನಗೂ ಗೊತ್ತಿರುವಂಥದ್ದಿದೆ ಅಂತ.